ಗೌರಿಬಿದನೂರಿನ ವಿನಾಯಕ ನಗರದ ನಿವಾಸಿ ಶಿವಶಂಕರ್ ಆರಾಧ್ಯ ಎಂಬುವವರೇ ಈ ದರೋಡೆಗೆ ಬಲಿಯಾದವರು. ಕೇವಲ 3 ತಿಂಗಳ ಹಿಂದಷ್ಟೇ ಪರಿಚಯವಾಗಿದ್ದ ಯಶವಂತ್ ಎಂಬ ಯುವಕ ಶಿವಶಂಕರ್ ಅವರಿಗೆ ಸೆಕೆಂಡ್ ಹ್ಯಾಂಡ್ ಕಾರು ಕೊಡಿಸುವ ಆಮಿಷ ಒಡ್ಡಿದ್ದ. ಕಾರು ವ್ಯವಹಾರದಲ್ಲಿ ಲಾಭವಿದೆ ಎಂದು ನಂಬಿಸಿ ಹಣದೊಂದಿಗೆ ಬರುವಂತೆ ಹೇಳಿದ್ದ. ಯಶವಂತ್ ಮಾತು ನಂಬಿದ ಶಿವಶಂಕರ್ ಸೋಮವಾರ ಮಧ್ಯಾಹ್ನ ಬರೋಬ್ಬರಿ 14 ಲಕ್ಷ ರೂಪಾಯಿ ಹಣವನ್ನ 2 ಬ್ಯಾಗ್ನಲ್ಲಿ ತುಂಬಿಸಿಕೊಂಡು ಮನೆ ಬಳಿ ಬಂದಿದ್ರು. ಅದೇ ಸಮಯಕ್ಕೆ ಸರಿಯಾಗಿ ಯಶವಂತ್ ಕೂಡ ಸ್ಥಳಕ್ಕೆ ಬಂದಿದ್ದ. ಶಿವಶಂಕರ್ ಕೆಳಗೆ ಬರುತ್ತಿದ್ದಂತೆಯೇ ದ್ವಿಚಕ್ರ ವಾಹನದಲ್ಲಿ ಬಂದ 2 ಅಪರಿಚಿತರು ಏಕಾಏಕಿ ಕಣ್ಣಿಗೆ ಕಾರದ ಪುಡಿ ಎರಚಿದ್ದಾರೆ. ಅಷ್ಟೇ ಅಲ್ಲದೆ ಮಚ್ಚಿನಿಂದ ಹಲ್ಲೆ ನಡೆಸಿ ಸುಮಾರು 7.5 ಲಕ್ಷ ರೂಪಾಯಿ ಇದ್ದ ಬ್ಯಾಗ್ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಘಟನೆ ಕುರಿತು ಶಿವಶಂಕರ್ ಆರಾಧ್ಯ ಮಾತನಾಡಿ, ಕಾರು ಕೊಡಿಸುತ್ತೇನೆಂದು ಹೇಳಿ ಯಶವಂತ್ ನಂಬಿಸಿದ್ದ. ನಾನು ಹಣ ತಂದಿದ್ದನ್ನು ನೋಡಿ ಪ್ಲಾನ್ ಮಾಡಿಯೇ ಈ ಕೃತ್ಯ ಎಸಗಿದ್ದಾರೆ. ಕಣ್ಣಿಗೆ ಕಾರದ ಪುಡಿ ಹಾಕಿ ಮಚ್ಚಿನಿಂದ ಹೊಡೆದರು ಎಂದಿದ್ದಾರೆ. ಮ್ಯಾನೇಜರು ನಮಗೆ ದುಡ್ಡು ತೊಗೊಂಬರಕ್ಕೆ ಹೇಳಿದ್ರು. ಇವಾಗ ನಿನ್ನೆ ಏನೋ ಅವ್ರ ಹತ್ರ ಮಾತಾಡಿ ಮೊನ್ನೆ ಮಾತಾಡಿದ್ರು. ಯಶನ್ ಸರ್ ಇದು ಜ್ಯುವೆಲರ್ಸ್ ಇಂದ ತಂದಿದ್ರು ಸರ್. ಜ್ಯುವೆಲರ್ಸ್ ಅಂದ್ರೆ ತಂದು ಮನೇಲಾಗಿ ಇಟ್ಟಿದ್ದು ಸ್ವಲ್ಪ 10 ಲಕ್ಷ ಬೇಕು. 4 ಲಕ್ಷ ನಿನ್ನೆ ಕೊಟ್ಟಿದ್ವಿ ಸರ್. ನಿನ್ನೆದು ಅದು ಕೊಡೋದು 14 ಲಕ್ಷ ತೊಗೊಂಡೋಗ್ಬೇಕಾದ್ರೆ ಅವ್ನಿಗೆ ಗೊತ್ತಿತ್ತು ಸರ್. ನಾವು ಗಾಡಿ ತೊಗೋಬೇಕಂತ ಎಲ್ಲ ಅವನೇ ಕೊಡಿಸ್ತೀನಿ ಅಂತ ಹೇಳಿ ಅವನೇ ಎಲ್ಲ ಯಶವನ್ನೇ ನಮ್ಗೆ ಗಾಡಿ ಕೊಡಿಸ್ತೀನಿ ಅಂದಿದ್ದು ಅವನಿಗೆ ಗೊತ್ತಿತ್ತು ಸರ್. ಎಲ್ಲ ಪ್ಲಾನ್ ಎಲ್ಲ ಅಮೌಂಟ್ ತೊಗೊಂಬರ್ಬೇಕು ಹಾಕಿದ್ರೆ ಮುಚ್ಚೆಲ್ಲ ಹಾಕಿದ್ರೆ ಏನು ಗೊತ್ತಾಗಲ್ಲ. ನಮ್ಮ ಬಸ್ ನಂಗೆ ಮುಚ್ಚಿ ತೋರಿಸಿಲ್ಲ, ಕಾರು ಪುಡಿ ಹಾಕ್ಬಿಟ್ಟ ನನಗೆ. ಇಲ್ಲಿರೋ ಜನ ಎಲ್ಲ ನೋಡಿದ್ರು ಸರ್. ಮುಚ್ಚಿಟ್ಕೊಂಡು ಎಲ್ಲರಿಗೂ ಇದು ಮಾಡಿ ಹಿಂಗೆಲ್ಲ ಬೆದರಿಸಿದ್ದಾರೆ ಸರ್. 3 ತಿಂಗಳಿಂದ ಪರಿಚಯ. ಅವನದು ನಾರ್ಸಿಂಗ್ನಲ್ಲಿ ಅವ್ರ ಅಕ್ಕನ ಮದುವೆಗೆ ಎಲ್ಲ ನಾವು ಹಿಂಗೆ ಹೋಗ್ತಾ ಇದೀವಿ. ಅವರು ಸುಮ್ಮನೆ ನಮ್ಗೆ ಇವನೇನು ದೊಡ್ಡವನಾದ್ಮೇಲೆ ನಮ್ಗೇನು ಪರಿಚಯ ಇರಲಿಲ್ಲ. ಈ 3 ತಿಂಗಳಿಂದ ನಾವು ಹೋಗ್ಬೇಕಾದ್ರೆ ಅದು ಬಂದಿದ್ದ ಕಾರಲ್ಲಿ ಬಂದ. ಅವಾಗ ಬಂದಾಗ ಹಿಂಗೆ ಇದೆ, ನಾವು ಈ ಕಾರ್ ಬಿಟ್ಟಿದ್ದೀನಿ, ಇದಕ್ಕೆ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ ನಿಮಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ, ನೀವು 1-2 ಕಾರ್ ಬಿಡ್ರಿ ಹಾಗೆ ಹೀಗೆ ಅಂತ ಹೇಳಿ ನಾವು ಸ್ವಲ್ಪ 3 ತಿಂಗಳಿಂದ ಸುಮ್ಮನೆ ಆಗ್ಬಿಟ್ಟಿದ್ವಿ. ಆಮೇಲೆ ಯಾವುದೋ ಒಂದು ಸ್ವಲ್ಪ ಅಮೌಂಟ್ ಲೋನ್ ಜಾಸ್ತಿ ಅದನ್ನು ತಗೊಂಡಿದ್ವಿ. ಇನ್ನು ಘಟನೆ ನಡೆದ ತಕ್ಷಣ ಕಾರ್ಯಪ್ರವೃತ್ತರಾದ ಗೌರಿಬಿದನೂರು ನಗರ ಠಾಣೆಯ ಕ್ರೈಮ್ ಪಿಎಸ್ಐ ಲಲಿತಮ್ಮ ಮತ್ತು ತಂಡ ಮಿಂಚಿನ ಕಾರ್ಯಾಚರಣೆ ನಡೆಸಿದೆ. ಕೇವಲ ಕೆಲವೇ ಗಂಟೆಗಳಲ್ಲಿ ಮಾಸ್ಟರ್ ಮೈಂಡ್ ಯಶವಂತ್ ಸೇರಿದಂತೆ 3 ಆರೋಪಿಗಳನ್ನ ಪೊಲೀಸರು ಭೇಟಿಯಾಡಿದ್ದಾರೆ. ಗೌರಿಬಿದನೂರು ನಗರದಲ್ಲಿ ಕಳ್ಳತನದ ಹಾವಳಿ ಮಿತಿ ಮೀರಿದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕಳೆದ ವಾರವಷ್ಟೇ ಮಹಿಳಾ ಪೊಲೀಸ್ ಪೇದೆಯೊಬ್ಬರ 170 ಗ್ರಾಂ ಚಿನ್ನ ದೋಚಲಾಗಿತ್ತು. ಪ್ರತ್ಯಕ್ಷದರ್ಶಿ ಪದ್ಮಾ ಜೈನ್ ಹೇಳುವ ಪ್ರಕಾರ ನಗರದಲ್ಲಿ ಈಗ ಮಹಿಳೆಯರು ಓಡಾಡಲು ಭಯ ಪಡುವ ವಾತಾವರಣ ನಿರ್ಮಾಣವಾಗಿದೆ. 1 ವರ್ಷದ ಹಿಂದೆ ನನ್ನ ಸರ ಕೂಡ ಕದ್ದಿದ್ರು, ಅದು ಇನ್ನೂ ಸಿಕ್ಕಿಲ್ಲ. ಈಗ ಹಗಲು ಹೊತ್ತಿನಲ್ಲೇ ಈ ರೀತಿ ದರೋಡೆ ನಡೆಯುತ್ತಿರುವುದು ನೋಡಿದ್ರೆ ಭಯವಾಗುತ್ತಿದೆ. ಪೊಲೀಸರು ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾವಲು ಹೆಚ್ಚಿಸಬೇಕು ಎನ್ನುತ್ತಾರೆ. ಬ್ಯಾಗ್ ಬಿಗ್ಗೆ ಇಟ್ಕೊಂಡಿದ್ರು, 2 ಕಾಲು ಸಂದಿ ಇಟ್ಕೊಂಡಿದ್ರು. ಆವಾಗ ಮಚ್ಚಲ್ಲಿ ಹೊಡೆದ್ರು. ಮಚ್ಚಲ್ಲಿ ಹೊಡೆದ್ಬಿಟ್ಟು ಬ್ಯಾಗ್ ಕಿತ್ಕೊಂಡ್ರು. ಬ್ಯಾಗ್ ಕಿತ್ಕೊಂಡಾಗ ಒಂದು ಬ್ಯಾಗು ಅವ್ರ ಕೈಗೆ ಹೋಯ್ತು, ಒಂದು ಬ್ಯಾಗ್ ಅಣ್ಣನ ಕೈಲೇ ಇತ್ತು. ಆಮೇಲೆ ಅಷ್ಟರಲ್ಲಿ ಓಡೋಗ್ಬಿಟ್ರು, ಅವ್ರು ಸಿಗಲಿಲ್ಲ. ಮತ್ತೆ ಅವರಿಬ್ಬರಿದ್ದರು. ಒಬ್ಬನು ಹೆಲ್ಮೆಟ್ ಹಾಕ್ಕೊಂಡಿದ್ದ, ಒಬ್ಬನು ಮಾರ್ಕ್ಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಇಬ್ಬರೂ ಓಡೋಗ್ಬಿಟ್ರು. ತುಂಬ ಕಳ್ತನ ಜಾಸ್ತಿ ಆಗ್ತಾಯಿದೆ. ಅದರಲ್ಲಿ ವರ್ಷ ಆಯಿತು, ನಮ್ಮದು ಹೋಯ್ತು. 2 ಚೈನ್ ಕಿತ್ಕೊಂಡೋದ್ರು. ಅದು ಇದುವರೆಗೂ ಪತ್ತೆ ಆಗಿಲ್ಲ. ಪೊಲೀಸ್ ಇಲಾಖೆಗೆ ಮನವಿ ಮಾಡ್ಕೋತೀನಿ. ನಮ್ಮದು ಹಂಗೇನೆ. ಯಾಕೆ ಈ ಥರ ನಡೀತಾ ಇದೆ? ಹೆಂಗೆ ಹೆಣ್ಮಕ್ಳು ಸೇಫ್ಟಿ ಎಲ್ಲಿ ಬಂದಿದೆ? ಹೆಣ್ಮಕ್ಳು ಸೇಫ್ಟಿಯಾಗಿ ಓಡಾಡೋದು ಹೆಂಗೆ ನಾವು ಅಂತ ತುಂಬಾ ಆತಂಕ ಆಯಿತು, ಭಯ ಆಯಿತು. ಅದರಿಂದ ತಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ನಮ್ಮ ಗೌರಿಬಿದನೂರು ಪೂರ್ತಿ ಹೇಳ್ತಾ ಇದ್ದೀನಿ, ಗೌರಿಬಿದನೂರು ಅಷ್ಟು ವರಷ್ಟಾಗಿ ಹೋಗ್ತಾ ಇದೆ ಕಳ್ತನದಲ್ಲಿ. ಭಾಳ ಹೆದರಿಕೆ ಬಂದ್ಬಿಟ್ಟಿದೆ. ಹೆಣ್ಮಕ್ಳು ಒಂದು ಒಡವೆ ಎಲ್ಲ ಬರೀ ಕಾಲಲ್ಲಿ ಓಡಾಡೋದು ಹೆಂಗಪ್ಪ ಅನ್ನೋ ಥರ ಆಗೋಗಿದೆ. ಸದ್ಯ ಪೊಲೀಸರು 3 ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಆದರೆ ಸರಣಿ ಕಳ್ಳತನಗಳಿಂದ ಹೈರಾಣಾಗಿರುವ ಗೌರಿಬಿದನೂರು ಜನತೆಗೆ ಪೊಲೀಸ್ ಇಲಾಖೆ ಹೇಗೆ ರಕ್ಷಣೆ ನೀಡುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.